ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಒಂದು ಗಳಿಗೆ ನಮ್ಮ ಪ್ರಿಯಾಂಕ ಖರ್ಗೆ ನನ್ನದು ಸಾವರ್ಕರ್ ರಕ್ತವಲ್ಲ, ಅಂಬೇಡ್ಕರ್ ರಕ್ತ. ಈ ಮೊದಲು ಯಾಕೆ ಹೇಳಿದರು ಅಂದ್ರೆ RSS ಅವರು ಬೆದರಿಕೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಇಟ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ಒಟ್ಟಲ್ಲಿ ಯಾವಾಗ ನೋಂದಣಿ ಬಗ್ಗೆ ಪ್ರಶ್ನೆ ಎತ್ತಿದರೋ ಆವತ್ತಿಂದ ಖರ್ಗೆ ಮತ್ತು ವರ್ಸಸ್ RSS ಮತ್ತು ಅದರ ಫಾಲೋವರ್ಸ್ ಮಧ್ಯದಲ್ಲಿ ತಿಕ್ಕಾಟ, ವಾದ ವಿವಾದ ಎಲ್ಲ ನಡೀತಾ ಇದ್ದಾವೆ. ವಿಜೇಂದ್ರ ಅವರಂತೆ ನೇರವಾಗಿ ತಾಕತ್ತಿದ್ರೆ, ಧೈರ್ಯ ಇದ್ದರೆ RSS ನಿಶ್ಚಯಿಸ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಹೌದ್ರೆ ಇಲ್ಲಿವರೆಗೆ ನಿಷೇಧ ಮಾಡಬೇಕಾಗಿತ್ತಲ್ಲ ಕರ್ನಾಟಕದಲ್ಲಿ, ಕರ್ನಾಟಕ ಸರ್ಕಾರದ ಯಾಕೆ ಆಗ್ತಾ ಇಲ್ಲ ಅಂತ ಯಾರಿಗಾದ್ರೂ ಸಹಜ ಅನಿಸ್ತದ. ಅದಕ್ಕೆ ಹಲವು ಕಾರಣಗಳು. ಒಂದಂತೂ ಸೆಂಟ್ರದಲ್ಲೇ ಈ RSS ಪ್ರಣೀತ ಅಥವಾ RSSದ ಪ್ರಚಾರಕ್ಕೆ ಈ ದೇಶದ ಪ್ರಧಾನಿ ಅವರು ಅದನ್ನು ನಿಷೇಧ ಮಾಡಿಕೊಡ್ತಾರ ಅನ್ನೋ ದೊಡ್ಡ ಒಂದು ಪ್ರಶ್ನೆ ಇಲ್ಲದ. ಹೀಗಾಗಿ ಆ ಒಂದು ಹುತ್ಸಾಹಸಕ್ಕಂತ ಇಳಿತಾ ಇಲ್ಲ. ಮತ್ತು ಈಗಾಗಲೇ ಕಹಿ ಅನುಭವದ ಕಾಂಗ್ರೆಸ್ಸಿಗೆ ಒಮ್ಮೆಲ್ಲ 2 ಸಲ ಬ್ಯಾನ್ ಮಾಡಿ ಅದ್ರ ರಿಸಲ್ಟ್ ಏನು ಮಾಡ್ಕೊಂಡಿವಪ್ಪ ಅಂತಂದ್ರೆ ಅಪಪ್ರಚಾರ ಮಾಡ್ಕೊಂಡ್ಬಿಟ್ಟಿವಿ, ನಾವು ಹೆಸರು ಕೆಡಿಸ್ಬಿಟ್ಟಿವಿ. ನಾವು ಜನರ ನಿಷೇಧದ ಮನೋವೃತ್ತಿ ಯಾವುದನ್ನು ನಿಷೇಧ ಮಾಡ್ತೀವಿ ಅದ್ರ ಕಡೆ ಜನರ ಒಲವು ಹೆಚ್ಚಿರ್ತದೆ. ಅದಕ್ಕೆ ಅದನ್ನು ಎದುರಿಸೋದನ್ನು ಬೆಸ್ಟ್ ಮಾರ್ಗ. ನಾವು ಒಂದೇ ಪ್ರಶ್ನೆ ಕೇಳ್ತಾ ಹೋಗೋದು, ನೋವು ಎಲ್ಲೈತಿ ನಿಮ್ಮ ಅರ್ಥ ಮೂಲೇನ ಅಂತೇಳಿ ಒಂದು ಡಿಸೈಡ್ ಮಾಡಿದ್ದಾರೆ ಅಂತ ಕಾಣ್ತದೆ. ಯಾಕಂದರೆ ನಿಮ್ಮ ಅರ್ಥ ಮೂಲ ಅಂದ್ರೆ ಸಹಜ ಇಲ್ಲಿ ದುಡ್ಡು ನಿಮ್ಮದು ಅಕೌಂಟಬಿಲಿಟಿ ಅಂದರೆ ಕ್ಲಾರಿಟಿ ಇಲ್ಲ. ಇಲ್ಲಿ ನೀವು ನಿಮ್ಮ ಮೂಲ ಯಾವುದು, ಗುರುವಂದನಿಂದ ಬರೋದು ದುಡ್ಡು ಅಂತ ಹೇಳ್ತೀರಿ. ಆ ದುಡ್ಡಿನಿಂದ ಇಂಥ ದೊಡ್ಡದು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತದನ, ದೊಡ್ಡದು ಬಿಲ್ಡಿಂಗ್ ಕಟ್ಸ್ಕೊಳ್ಲಿಕ್ಕೆ ಆಗ್ತದನ, ನಿಮ್ಗೆ ಎಲ್ಲಿ ದುಡ್ಡು ಬರೋದಿಲ್ಲ ನೀವು ಅನ್ನೋದು ಅನೇಕ ಪ್ರಶ್ನೆಗಳು ಬರ್ತಾವೆ. ಗುರುವಂದನೆ ಎಷ್ಟು ಬರೋದು ರೀ, ಎಷ್ಟು ಆಗೋದು ಏನು ಅನ್ನೋದು ಇವ್ರದ್ದು. ಮತ್ತು ನೋಂದಣಿ ಯಾಕಿಲ್ಲ ಅನ್ನೋ ಪ್ರಶ್ನೆ ಎತ್ತುವುದರಿಂದ ಹೆಚ್ಚು ಡ್ಯಾಮೇಜ್ ಆಗೋದು ಯಾವುದಪ್ಪ ಅಂದ್ರೆ RSS. ಯಾಕಂದರೆ RSSಗೆ ಸಂವಿಧಾನ ಮೇಲೆ ವಿಶ್ವಾಸ ಇಲ್ಲ, ಪ್ರಚಾರ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ಸಿಗೆ ಸಂವಿಧಾನ ಮೇಲೆ ವಿಶ್ವಾಸ ಇಲ್ಲ, ಧ್ವಜದ ಮೇಲೆ ವಿಶ್ವಾಸ ಇಲ್ಲ, ಸಂವಿಧಾನ ಬದಲು ಮಾಡೋಕೆ ಹೊಂಟವರು ಇವರೆಲ್ಲ, ದೇಶದ ಸಮಾನತೆಯನ್ನು ಹಾಳು ಮಾಡಲಿಕ್ಕೆ ಹೊಂಟಂಥವ್ರು ಇವರೆಲ್ಲ, ದೇಶದಲ್ಲಿ ಹಿಂದೂ ಮುಸ್ಲಿಂ ಮಾಡಿ ಜಗಳ ಹಚ್ಕೊಂಡು ಹೋಗುವಂಥ ಜನ ಇವರು ಅಂಥೇಳಿ ಇವತ್ತು ಕಾಂಗ್ರೆಸ್ ಸಾಕಷ್ಟು ಪ್ರಚಾರ ಮಾಡ್ಲಿಕ್ಕತ್ತದ. ಅದರಲ್ಲೂ ಅದಕ್ಕೆ ಯಶಸ್ಸು ಸಿಗಲಿಕ್ಕತ್ತದ್ರಿ ಇವತ್ತು.